ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ವೀರ ವೈಷ್ಣವ ನದಿಯ ಮಡಿಲಿನಲ್ಲಿ ದಿನನಿತ್ಯ ಅಕ್ರಮ ಮರಳು ದಂಧೆಕೋರರು ಹಗಲು ರಾತ್ರಿ ಎನ್ನದೇ ಮರಳನ್ನು ಸಾಗಾಟ ಮಾಡುತ್ತಿದ್ದರು. ಈ ವಿಚಾರವಾಗಿ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ನಾಡ ಕಚೇರಿ ಅಧಿಕಾರಿಗಳು ಜಾಣ ಕುರುಡುತನದಂತೆ ವರ್ತಿಸುತ್ತಿದ್ದರು. ಈ ಸಂಬಂಧ ಬೆಳ್ಳೂರು ಪಟ್ಟಣದ ನಿವಾಸಿಗಳು ಹಾಗೂ ಸಾರ್ವಜನಿಕರ ದೂರಿನ ಮೇರೆಗೆ ಸುದ್ದಿ ವಾಹಿನಿಯಲ್ಲಿ ಅಕ್ರಮ ಮರಳು ದಂಧೆಯ ಕರಾಳತನವನ್ನು ಹೊರಗಿಟ್ಟಿದ್ದವು. ಸುದ್ದಿ ಹೊರಬೀಳುತ್ತಿದ್ದಂತೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ವೀರ ವೈಷ್ಣವ ನದಿಯ ರಕ್ಷಿಸುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠರಿಗೆ ಸೂಚನೆ ನೀಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಅಕ್ರಮ ಮರಳು ದಂಧೆಕೋರರಿಗೆ ಕಡಿವಾಣ ಹಾಕಲು ಮುಂದಾದ ನಾಗಮಂಗಲ ತಾಲೂಕು ಆಡಳಿತ ದಂಡಾಧಿಕಾರಿ ನಹೀಂ ಉನ್ನೀಸ್ ಅವರು ಇಂದು ವೀರ ವೈಷ್ಣವ ನದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಬೆಳ್ಳೂರು ಪಟ್ಟಣ ಪಂಚಾಯಿತಿ, HLBC, ಯಡಿಯೂರ, ಬೆಳ್ಳೂರು ಆರಕ್ಷಕ ಠಾಣೆ, ಮಂಡ್ಯ ಹಿರಿಯ ಭೂ ವಿಜ್ಞಾನ ಇಲಾಖೆಗೆ ಪತ್ರ ಬರೆದು ನದಿಯ ಮಡಿಲಿನಲ್ಲಿ ಮರಳನ್ನು ತೆಗೆಯುವವರ ವಿರುದ್ಧ ಸೂಕ್ತ ಕಠಿಣ ಕ್ರಮ ವಹಿಸಬೇಕು ಎಂದು ಆದೇಶ ಪತ್ರ ರವಾನೆ ಮಾಡಿದ್ದಾರೆ. ಈ ಸಂಬಂಧ ಪಾಂಡವಪುರ ಉಪವಿಭಾಗ ಅಧಿಕಾರಿ ನಂದೀಶ್ ಅವರು ಮಾತನಾಡಿ, ವೀರ ವೈಷ್ಣವ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿರುವುದು ತಿಳಿದು ಬಂದಿರುತ್ತದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದೇವೆ. ಯಾವುದೇ ವ್ಯಕ್ತಿ ಇನ್ನು ಮುಂದೆ ಮರಳನ್ನು ತೆಗೆಯಲು ಮುಂದಾದರೆ ಕಠಿಣ ಕ್ರಮವನ್ನು ಎದುರಿಸಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ನಾಗಮಂಗಲ ತಾಲೂಕಿನ ಜೀವನಾಡಿಯಾದ ವೀರ ವೈಷ್ಣವ ನದಿಯನ್ನು ರಕ್ಷಿಸಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯವೆಂದರು. ಈಗ ಆಲ್ರೆಡಿ ನಮ್ಮ ಸುದ್ದಿ ಪ್ರಸಾರ ಆಗಿತ್ತು. ಅಕ್ರಮವಾಗಿ ಒಂದು ಮರಳ ದಂಧೆಯನ್ನು ನಡೆಸ್ತಾ ಇರೋದು ಕಂಡು ಬಂದಿದೆ. ನಾನು ಸ್ಥಳ ತನಿಖೆಯನ್ನು ಮಾಡಿದ್ದೀನಿ. ಈಗ ಆಲ್ರೆಡಿ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ಸೂಕ್ತ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನಾನು ಈಗ ಆಲ್ರೆಡಿ ನೀಡಿದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ನಾವು ಆ ಒಂದು ಅಕ್ರಮ ಮರಳ ದಂಧೆಯನ್ನು ನಡೆಸಲಿಕ್ಕೆ ಖಂಡಿತವಾಗಿ ನಾವು ಅವಕಾಶ ಕೊಡಲ್ಲ. ಜೊತೆಗೆ ನಮ್ಮ ಉದ್ದೇಶ ಇಷ್ಟೇ, ನಾವು ಒಂದು ಜೀವ ನದಿಯನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು ಖಂಡಿತ ನಾವು ಕ್ರಮ ಕೈಗೊಳ್ತೀವಿ. ಬೆಳ್ಳೂರು ಟೌನಲ್ಲಿ ನಮ್ಮ ವೀರ ವೈಷ್ಣವಿ ನದಿ ಹತ್ರ ಒಂದು ಅಬ್ಸರ್ವ್ ಮಾಡಿ ಹೋಗಿ ಸಾರ್ವಜನಿಕ ನೋಡ್ಕೊಂಬನ್ನಿ. ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದೀನಿ. JCBಗೆಲ್ಲ ಈ ಒಂದು ಮರಳನ್ನು ಒಂದು ಕಡೆ ಸ್ಟಾಕ್ ಮಾಡಿದ್ದಾರೆ. ನೀವು ಕೂಡಲೇ ನಾಳೆ ಹೋಗಿ ಅದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಸೀಸ್ ಮಾಡಬೇಕು. ನೀವು ಬೆಳ್ಳೂರು ಟೌನ್ ಪಕ್ಕದಲ್ಲಿ ವೀರ ವೈಷ್ಣವ ನದಿಯ ಸ್ಥಳ ಪರಿಶೀಲನೆಯಲ್ಲಿ ತಹಶೀಲ್ದಾರ್ ನಯೀಂ ಉನ್ನೀಸ್, ಮಂಡ್ಯ ಜಿಲ್ಲೆ ಗಣಿ ಅಧಿಕಾರಿ ರೇಷ್ಮಾ, ನಾಗಮಂಗಲ ಉಸ್ತುವಾರಿ ಗಣಿ ಅಧಿಕಾರಿಯಾದ ನಾಗೇಶ್, ಸುಬ್ರಹ್ಮಣ್ಯ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲಕ್ಷ್ಮಣ್, RI ಮಂಜುನಾಥ, ಬೆಳ್ಳೂರು ನಾಡ ಕಚೇರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.